ರೆಡಿ ಮೇ ಬಿ ಇದ ಜೀಪ್ ಅನ್ಸುತ್ತ ನಮಗೀಗ ರೈಡ್ ಕೊಡೋದು. ಸೊ ಇದರಿಂದ ಕ್ಯಾತನಮಕ್ಕಿ ಹಿಲ್ಸ್ಗೆ ಹೋಗ್ಬೇಕು. ರೋಡ್ ಬಹಳ ಕೆಟ್ಟೋಗಿದೆ ಅಂತ, ಅಂದ್ರೆ ಆಫ್ ರೋಡ್ ಇದಂತ ಬಹಳ. ಸೊ ನಮ್ಮ ಗಾಡಿ ಎಲ್ಲಾನು ಹೋಗಂಗಿಲ್ಲ ಅಂತ, ಸೊ ಅದಕ್ಕೆ ಈ ಗಾಡಿ ಬುಕ್ ಮಾಡಿ ಈ ಗಾಡಿಯಲ್ಲೇ ಹೋಗ್ಬೇಕು. ಸೊ ನೋಡ್ರಿ, ನೇಚರ್ ವ್ಯಾಲಿ ರೆಸಾರ್ಟ್ ಅಂತೇಳಿ. ಸೊ ರಾತ್ರಿ ನಿಮಗೆ ಅಷ್ಟೊಂದು ಸರಿಯಾಗಿ ಅಲ್ಲಿ ಕಾಣಿಸ್ತಿರ್ಲಿಲ್ಲ, ಯಾಕಂದ್ರೆ ಕತ್ಲಿತ್ತು. ಸೊ ಹಾಗಾಗಿ ಏನೂ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ನೋಡ್ರಿ ಮಸ್ತ್ ನೇಚರ್ ಮೇಂಟೈನ್ ಮಾಡ್ಯಾರು. ಸೊ ಇದು ಡೈನಿಂಗ್ ಹಾಲ್ ಎಲ್ಲ. ಸೊ ರೂಮ್ಸ್ ಎಲ್ಲಾನು ಬಂದ್ಬಿಟ್ಟು ಆ ಕಡೆ ಅದಾವೆಲ್ಲ. ಒಂದು ಸಿಂಗಲ್ ಕಾಟೇಜಸ್ ಅದಾವು. ಸೊ ನಿಮ್ಗೆ ಇದ್ರೊಳಗ 3 ಬೆಡ್ ಕಾಟೇಜಸ್ ಅಂಡ್ 2 ಬೆಡ್ ಕಾಟೇಜಸ್ ಅದಾವು. ಇದೊಂದು ಸ್ಪೇಷಿಯಸ್ ಬಾಲ್ಕನಿ ಕೊಟ್ಟಿದ್ದರು ರೆಸ್ಟ್ ಮಾಡಕ್ಕೆ ಚೇರ್. ಇಲ್ಲಿ ಒಳಗಡೆ ಬಂದರೆ ಒಂದು ದೊಡ್ಡದಾದ ಹಾಲ್ ಐತಿ. 2 ಕಿಂಗ್ ಸೈಜ್ ಬೆಡ್, ಇದೊಂದು ಸ್ಮಾಲ್ ಸೈಜ್ ಬೆಡ್ ಕೊಟ್ಟಿದ್ದರು. ಇಲ್ಲಿ ಸೋಫಾ, ಆಮೇಲೆ ಒಂದು ಟಿ ವಿ ಐತಿ. ಆಮೇಲೆ ಇಲ್ಲಿ ನಮ್ಮ ಡ್ರೆಸ್ಸಸ್ ಇಡಕ್ಕೆ ಕಬೋರ್ಡ್. ಆಮೇಲೆ ಈ ಕಡೆ ಬಾಲ್ಕನಿನೂ ಐತಿ. ಬಾಲ್ಕನಿ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ತುಂಬ ದೊಡ್ಡದೈತಿ ಬಾಲ್ಕನಿ. ಆ್ಯಂಡ್ ಈ ಸೈಡ್ ಒಂದು ವುಡನ್ ಚೇರ್ಸ್ ಇದಾವೆ. ಸೊ ನಾವು ರೆಸ್ಟ್ ಮಾಡುವುದು, ಮಾತಾಡ್ತಾ ಕೂರ್ಬೋದು. ಒಂದು ಟಿಪಾಯಿ ಮತ್ತು 2 ಟೇಬಲ್ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಈ ಸೈಡ್ ಒಂದೇನೋ ಸಣ್ಣ ಒಂದು ಹಳ್ಳ ಐತಿ, ಹರಿಯುವಂಥ ಹಳ್ಳ. ಆಮೇಲೆ ಆ ಕಡೆ ಹೋದರೆ ನಾವು ರೋಡ್ ಟಚ್ ಆಗ್ಬೋದು, ಇಲ್ಲಿಂದ ಸ್ಟ್ರೈಟ್ ಹೋದ್ರೆ. ಎಲ್ಲ ಕಾಟೇಜಸ್ ಅಂತೂ ವೆಲ್ ಹೈಜಿನಿಕ್ ಆ್ಯಂಡ್ ಸೂಪರ್ ಸ್ಪೇಷಿಯಸ್, ಮಸ್ತ್ ಮಾಡಿದರು. ಹಂಗೆ ಫುಡ್ ಇದು ಫುಲ್ಲಿ ವೆಜಿಟೇರಿಯನ್, ಯಾಕಂದರೆ ಇಲ್ಲಿ ನಿಯರ್ ಟೆಂಪಲ್ ಇರೋದ್ರಿಂದ ಇವ್ರು ನಾನ್ ವೆಜ್ ಏನೂ ಮಾಡೋಂಗಿಲ್ಲ. ಇಫ್ ಯು ವಾಂಟ್ ನಾನ್ ವೆಜ್ ದೆನ್ ಯು ಕ್ಯಾನ್ ಬ್ರಿಂಗ್ ಫ್ರಮ್ ಔಟ್ಸೈಡ್ ಆಲ್ಸೋ. ಬಟ್ ಇಲ್ಲೆಲ್ಲ ಸಿಗೋದು ವೆಜ್. ಆ್ಯಂಡ್ ಒಳ್ಳೆ ಪ್ರೈಸ್ದೊಳಗೆ ಒಂದು ಒಳ್ಳೆ ರೂಮ್ ಬೇಕಾಗಿದ್ರೆ, ಹೊರನಾಡೊಳಗೆ ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ಕೊತಿದ್ರಿ, ಆಮೇಲೆ ನಿಮ್ಗೊಂದು ಒಳ್ಳೆ ರೆಸಾರ್ಟ್ ಬೇಕಾಗಿತ್ತಂದ್ರೆ ಹೈಲಿ ರೆಕಮೆಂಡೆಡ್ ನೇಚರ್ ವ್ಯಾಲಿ ರೆಸಾರ್ಟ್. ಸೊ ರೆಡಿ ಇಲ್ಲಿಂದ ಬಿಟ್ಟು ಎಷ್ಟು ಕಿಲೋಮೀಟರ್ ಐತ್ರಿ ಇಲ್ಲಿಂದ? 12 ಕಿಲೋಮೀಟರ್ ಇಲ್ಲಿಂದ ಕ್ಯಾತನಮಕ್ಕಿ ಹಿಲ್ಸ್. ಈಗ ಆಲ್ರೆಡಿ ಟ್ರೈ ಮಾಡಿ ನೋಡ್ರಿ ಅದನ್ನು. ಬೇರೆ ಎಲ್ಲ ಡ್ರೆಸ್ ಟ್ರೈ ಮಾಡ್ತಾರಂದ್ರೆ ಈಗ ರೇನ್ಕೋಟ್ನು ಟ್ರೈ ಮಾಡೋದು. ಅದೇ ಎಲ್ಲರಿಗೂ ಒಂದೇ ಸೈಜ್ ಇರ್ತಾವ, ಸೇಮ್, ಬೇರೆ ಬೇರೆ ಇರಲ್ಲ. ವಾ, ಬಿಸಿ 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 ಟೀ ರೆಡಿ. ತಗೊಳ್ರಿ, ಯಾವ್ದು ತಗೋ ನಡಿ. ಯೆಲ್ಲೋ ಕಲರ್ ಅದು ತಗೋ. ಗಾರ್ ಒಳಗ ಬಿಸಿ ಬಿಸಿ ಚಾ, ಬಿಸ್ಕಿಟ್. ಟೇಸ್ಟ್ ಅದ ಬಿಸ್ಕಿಟ್. ಈ ಕಲರ್ ಕೊಡಿ ನೋಡಿ, ಮತ್ತೆ ಯಾವ್ದು ಬೇರೆ ಇದೆ ನೋಡಿ. ಓಕೆ, ಡನ್. ಸೊ ಇಲ್ಲಿ ಟಿಕೆಟ್ ತಗೊಳ್ಬೇಕು. ಒಬ್ಬರಿಗೆ 60 ರೂಪಾಯಿ ಅಂತ. ಸೊ ನಮ್ಮ 4 ಮೆಂಬರ್ಸ್ಗೆ ಮಕ್ಕಳೇನು ತಗೊಳ್ಳಂತ. ಸೊ ನಮ್ಮ 4 ಮೆಂಬರ್ಸ್ 240 ರೂಪಾಯಿ ತಗೊಳ್ತಾರೆ. ಸೊ ಇಲ್ಲಿ ಟಿಕೆಟ್ ತಗೊಂಡು ಈಗ ಸೀದಾ ಮೇಲ್ಗಡೆ. ಸೊ ಇಲ್ಲಿ ನಾರ್ಮಲ್ ಗಾಡಿಗಳು ಯಾವ ಹತ್ತಲ್ಲ, 4x4 ಬೇಕು.
ಆಫ್ ರೋಡಿಂಗ್ ಸ್ಟಾರ್ಟ್ ಆಯ್ತು. ನಮ್ಮ ಗಾಡಿಗಳು ಇಲ್ಲ ಬರ್ತಾವು. ಸೊ ನನಗೆ ಬ್ಯಾಕ್ ಸೈಡ್ ಬಂದ ಮಕ್ಳು ಇದ್ದ ಕಾರಣ ಎಲ್ಲರನ್ನು ಅವೆಲ್ಲ ಬೇಡ ಅಂದ್ರು, ಮಕ್ಳು ತಗೊಂಡು ಆಗಲ್ಲ ಅಂದ್ರು ಬ್ಯಾಕ್ ಸೈಡ. ಸೊ ಅವರೆಲ್ಲ ಒಳಗಡೆನೆ ಕುಂತರು. ಸೊ ನಾನು ಒಬ್ಬನ ಹೊರಗಡೆ ಬಂದೀನಿ. ಏನ್ ಡೇಂಜರ್ ಐತಿ ರೋಡ ನೋಡ್ರಿ. ನಂಗೆ ವಿಡಿಯೋ ಮಾಡಕ್ಕೂ ಆಗ್ಬತ್ತ ಆ ಲೆವೆಲ್ ಆಗೈತಿ. ಓ ಓ ಓ ಓ ಓ ಓ ಓ ಅಬ್ಬಾ ವಿಡಿಯೋ ಮಾಡಕ್ಕೂ ಆಗ್ಬತ್ತ ಆ ಲೆವೆಲ್ದಾಗ. ಈ ಪೀಕ್ ಮೇಲೆ ಹೋಯ್ತೀನಿ. ಆಮೇಲೆ ನೋಡ್ರಿ ರೋಡ್. ಸೊ ಸ್ವಲ್ಪ ಮಿಸ್ ಆದ್ರೆ ಈ ಕಡೆ ಕೆಳಗ ಏನು ಇಲ್ಲ. ಈ ಕಡೆ ಬಹಳ ಡೇಂಜರ್ ಇದೆ, ಬಹಳ ಡೇಂಜರ್. ಹೆವಿ ನೋಡ್ರಿ. ಇಲ್ಲೇ ನಾರ್ಮಲ್ ಗಾಡಿಗಳು ಬರ್ತಾವು ನೋಡ್ರಿ. ಸೈಡ್ ಹೊಂಟಿತಿ. ನಿಮಗೆ ಯಾವ ತರ ಕಾಣಿಸಿದ್ ಗೊತ್ತಿಲ್ಲ, ಬಟ್ ಇದಂತೂ ಹಾರಿಬಲ್ ಇತ್ತು ಭಾಳ ರೋಡ್. ಕ್ಯಾಮ್ರಾ ಹಿಡಿದು ನನ್ನ ಕೈ ನೋಸ್ಕೈತಿ ಅಷ್ಟು. ಒಂದ್ ಕಡೆ ಕ್ಯಾಮ್ರಾ ಹಿಡಿದ, ಒಂದ್ ಕಡೆ ನನ್ನ ನನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ ನಾ ರಾಡ್ ಹಿಡ್ಕೊಳ್ಳೋದ. ಓ ಯಪ್ಪ ಯಪ್ಪ ಬರ್ಬೇಕು. ಹೊರನಾಡಕ್ ಬಂದ್ರ ಈ ಕ್ಯಾತನಮಕ್ಕಿ ಆಫ್ ರೋಡಿಂಗ್ ಟ್ರೈ ಮಾಡ್ರಿ. ಪೀಕ್ ಭಾಳ ಹಾರಿಬಲ್ ಇದು, ಫುಲ್ ಅಡ್ವೆಂಚರ್. ನೋಡ್ರಿ ರೋಡ್. ನಿಮಗೆ ವಿಡಿಯೋದಾಗ ನೆಟ್ ಕಾಣಿಸ್ತಿಕ್ಕಿಲ್ಲ, ನೆಟ್ಟಿಗೆ ವಿಡಿಯೋನು ಮಾಡಕ್ಕಾಗತ್ ನನಗೆ, ಅಷ್ಟು ಗಾಡಿ ಅಲ್ಲಾಡಕೈತಿ. ಅಲ್ಲಿ ಮೇಲ್ಗಡೆ ಹೋಗ್ಬೇಕು ನಡ್ಕೊಂತ. ಚೆನ್ನಾಗಿದಾರ ಎಲ್ಲ ಜನ ನಡ್ಕೊಂತ ಹೊಂಟಿದ್ರು. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡ್ಬೇಕು ಅನ್ಸತ್ತ. ಓ ಹೆವಿ ಡ್ರೈವರ್ ಬೇಕಂತ ತಗೊಂಡ್ ಬರ್ಬೇಕಂದ್ರೆ ಗಾಡಿ ಮಸ್ತ್ ಬೇಕು. ಕೆಳಗಿಂದ ಏನು ಕಾಣಿಸತಿಲ್ಲ, ಫುಲ್ಲಿ ಕವರ್ಡ್ ಬೈ ಫಾಗ್. ಸಾಕಾಯ್ತು ಇಷ್ಟಕ್ಕ. ಹಿಂಗಾದ್ರ ಕಿಲೋಮೀಟರ್ ಗಂಟ್ಲೆ ಟ್ರೆಕ್ಕಿಂಗ್ ಮಾಡವ್ರ ಹೆಂಗ? ನಾವ್ ಅಟ್ಟೆ ಹತ್ರ ಹೆಂಗೆ ಎಕ್ಸ್ಪ್ಲೋರ್ ಮಾಡ್ಬೋದು, ಇವನ್ ತಗೊಂಡಾಗಲ್ಲ. But he is enjoying lot. He's not irritating us from yesterday. Vavu, enjoying? Yes. Yeah. Skanda is fully enjoying. ಮನಿಯೊಳಗಾಗಿದ್ರ ಎಷ್ಟು ಕಾಡ್ಸಿರ್ತಿದ್ದ, ಬಟ್ ನಿನ್ನೆ ಬಂದಾಗಿಂದ he has same energy. ಎಲ್ಲೂ ಕಾಡ್ಸತ್ತಿಲ್ಲ, ಎಲ್ಲ ಎಕ್ಸ್ಪ್ಲೋರ್ ಮಾಡತ್ತಾನು. ನಡೆ.
ಸೊ ಇವಾಗ ಕ್ಯಾತನಮಕ್ಕಿ ಜೀಪ್ ರೈಡ್ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಇಡ್ಲಿ, ಚಟ್ನಿ, ಖಾರ ಬಾತು, ಇದು ಪುಳಿಯೋಗರೆ ಅನ್ಸುತ್ತೆ, ಪುಳಿಯೋಗರೆ, ಉಪ್ಪಿಟ್ಟು, ಇದೇನು ಗೊತ್ತಿಲ್ಲ, ಹೊಸದು ಕಾಣಿಸ್ತಿಕ್ಕೆ. ಸ್ವೀಟಿ. ಹಾಂ